2026ರಲ್ಲಿ ಚೀನಾದಲ್ಲಿ ನಡೆದ 28ನೆಯ ಏಷ್ಯನ್ ಯೂತ್ ಚೆಸ್ ಚಾಂಪಿಯನ್ಶಿಪ್ನಲ್ಲಿ ನಮ್ಮ ಭಾರತ ದೇಶಕ್ಕೆ ಒಟ್ಟು 3 ಚಿನ್ನದ ಪದಕ, 2 ಬೆಳ್ಳಿ ಪದಕ, 5 ಕಂಚಿನ ಪದಕ ದೊರಕಿದೆ. ಅದು 3 ಚಿನ್ನದ ಪದಕ ಬಂದಿರೋದು ನಮ್ಮ ದೇಶದ ಪುಟ್ಟ ಮಕ್ಕಳಿಂದ, ಅದು ಹೆಣ್ಣು ಮಕ್ಕಳಿಂದ. ಬಹಳ ಖುಷಿಯಾಗುತ್ತೆ. ದೇಶಾದ್ಯಂತ 30 ಏಷ್ಯಾ ದೇಶಗಳು ಫೆಡರೇಷನ್ಗಳು ಸೇರಿ ಈ ಆಟವನ್ನು ಆರ್ಗನೈಸ್ ಮಾಡಿದ್ದಾರೆ. ಈ ಆಟವನ್ನು 2 ವಿಭಾಗವಾಗಿ ಮಾಡಿದ್ದಾರೆ. ಅಂಡರ್ 8, ಅಂಡರ್ 10, ಅಂಡರ್ 12, ಅಂಡರ್ 14, ಅಂಡರ್ 16, ಅಂಡರ್ 18 ಅಂತ. ಇದರಲ್ಲಿ 2 ವಿಭಾಗ ಏನಂದ್ರೆ ಓನ್ಲಿ ಸಪರೇಟ್ ಗರ್ಲ್ಸ್ ಮಾತ್ರ, ಇನ್ನೊಂದು ಓಪನ್ ಅಂತ ಅಂದ್ರೆ ಹುಡುಗ ಹುಡುಗಿ ಇಬ್ರು ಪಾರ್ಟಿಸಿಪೇಟ್ ಮಾಡ್ತಾರೆ. ನಮ್ಮ ದೇಶದಿಂದ ಬರೀ ಕೇವಲ 34 ಜನ ಆಟಗಾರರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲ ಏಷ್ಯನ್ ದೇಶಗಳು ಸೇರಿ 900 ಆಟಗಾರರು ಆಟ ಆಡಿದ್ದಾರೆ. ಇದರಲ್ಲಿ ನಮ್ಮ ದೇಶದ ಹೆಣ್ಣು ಮಕ್ಕಳು 3 ಚಿನ್ನದ ಪದಕ ಗೆದ್ದಿದ್ದಾರೆ. ಅದರಲ್ಲಿ ಒಬ್ರು ಅಂಡರ್ 10 ಗರ್ಲ್ಸ್ ನಲ್ಲಿ ದೇವಿ ಬಿಜೇಶ್, ಅಂಡರ್ 14 ಗರ್ಲ್ಸ್ ನಲ್ಲಿ ನಿವೇದಿತಾ, ಅಂಡರ್ 16 ನಲ್ಲಿ ಪ್ರಿಚಿತ್ ಗುಪ್ತಾ. ಈ 3 ಹೆಣ್ಣು ಮಕ್ಕಳು ನಮ್ಮ ದೇಶಕ್ಕೆ ಚಿನ್ನದ ಪದಕ ದೊರಕಿಸಿದ್ದಾರೆ. ನಮ್ಮ ದೇಶದಿಂದ ಒಂದು ಸಲ್ಯೂಟ್ ಹಾಕ್ಲೇಬೇಕು. ಗೆದ್ದಿರುವ ಇವರಿಗೆ, ಜೊತೆಗೆ ಬೆಳ್ಳಿ ಪದಕ ಗೆದ್ದಿರುವವರೆಗೂ. ಅಂಡರ್ 14 ಇಬ್ರು ಬಾಲಕರು ಚಿನ್ನದ ಪದಕ ಗೆದ್ದಿದ್ದಾರೆ. ಅಂಡರ್ 12 ನಲ್ಲಿ, ಅಂಡರ್ 14 ನಲ್ಲಿ ಅಂಡರ್ ಸೆಕೆಂಡ್ ಪ್ಲೇಸ್. ಅಂಡರ್ 12 ನಲ್ಲಿ ಆಯುಷ್ ಜೈನ್, ಅಂಡರ್ 14 ನಲ್ಲಿ ರುದ್ರ ಪ್ರತಾಪ್. ಇವರಿಬ್ರು ಬೆಳ್ಳಿ ಪದಕ ಗೆದ್ದಿದ್ದಾರೆ. ನಮ್ಮ ದೇಶಕ್ಕೆ ಇವರು ಇಬ್ರು ಕೂಡ ಹೆಮ್ಮೆ. ಜೊತೆಗೆ 5 ಬ್ರೋನ್ಸ್ ಮೆಡಲ್ ಅಂದ್ರೆ ಕಂಚಿನ ಪದಕಗಳು ಕೂಡ ಗೆದ್ದಿದ್ದಾರೆ. ಅಂಡರ್ 8 ಗರ್ಲ್ಸ್ ನಲ್ಲಿ ಸಾಯಿಸ್ಟಾ ಸಿಂಗ್, ಅಂಡರ್ 12 ನಲ್ಲಿ ಗರ್ಲ್ಸ್ ಲಿಯಾ ಕೃಷ್ಣನ್, ಅಂಡರ್ 10 ಓಪನ್ ನಲ್ಲಿ ಅಂದ್ರೆ ಬಾಯ್ಸ್ ಅಂಡ್ ಗರ್ಲ್ಸ್ ಇಬ್ರು ಆಡ್ಬೋದು, ಅದರಲ್ಲಿ ಅದ್ವೈತ್ ರಾಯ್. ಅಂಡರ್ 16 ನಲ್ಲಿ ಓಪನ್ ಆರನವ್ ಶರ್ಮಾ ಇವರು ಗೆದ್ದಿದ್ದಾರೆ. ಅಂಡರ್ 18 ನಲ್ಲಿ, ಅಂಡರ್ 18 ಗರ್ಲ್ಸ್ ನಲ್ಲಿ ಅನನ್ಯ ರೆಡ್ಡಿ. ಈ 5 ಜನ ಬ್ರಾನ್ಸ್ ಮೆಡಲ್ ಅಂದ್ರೆ ಕಂಚಿನ ಪದಕ ಗೆದ್ದಿದ್ದಾರೆ. ನಮ್ಮ ದೇಶದ ಹೆಮ್ಮೆ ಕೂಡ. ಚೆಸ್ ಕೂಡ ಒಂದು ಮೈಂಡ್ ಗೇಮ್ ಆಗಿರುತ್ತೆ. ಚೆಸ್ ಕೂಡ ಒಂದು ಮೈಂಡ್ ಗೇಮ್ ಆಗಿರುತ್ತೆ. ಚೀನಾ ದೇಶದಿಂದ 357 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆದ್ರೆ ನಮ್ಮ ದೇಶದಿಂದ ಕೇವಲ 34 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ 10 ಜನ ಕೂಡ ಗೆದ್ದಿದ್ದಾರೆ. ಇನ್ನ ಉಳಿದ ಜನರು ಕೂಡ ಅವರ ಪಾರ್ಟಿಸಿಪೆಂಟ್ಸ್ಗೆ ನಾವು ಎಂಕರೇಜ್ ಮಾಡ್ಲೇಬೇಕಾಗತ್ತೆ. ಅವರೆಲ್ಲರೂ ನಮ್ಮ ದೇಶಕ್ಕೋಸ್ಕರ ಆಡಿದ್ದಾರೆ. ಸೊ ಅಂತ ಪ್ರತಿಭೆಗಳನ್ನ ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಗೌರವಿಸಬೇಕು. ಸರ್ಕಾರ ಇಂತ ಯೂತ್ಸ್ಗೆ ಎಂಕರೇಜ್ ಮಾಡಬೇಕು. ಹಾಗೆ ನಮ್ಮ ಸರ್ಕಾರ ಎಲ್ಲಾ ಸ್ಪೋರ್ಟ್ಸ್ ಗಳಿಗೂ ಕೂಡ ಅವಕಾಶಗಳು ಕೊಡಬೇಕು. ಇಂತ ಟ್ಯಾಲೆಂಟೆಡ್ ಯೂತ್ಸ್ ಗಳಿಗೆ ಎಂಕರೇಜ್ ಮಾಡಬೇಕು. ಯಾಕೆಂದ್ರೆ ಚೀನಾದಿಂದ 368 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವಿಯೆಟ್ನಾಂ ಇಂದ 80 ಜನ, ರಷ್ಯಾದಿಂದ 62 ಜನ, ಕುಗಿಸ್ತಾನ್ ನಿಂದ 60 ಜನ, ಹೀಗೆ 30 ದೇಶಗಳು ಫೆಡರೇಷನ್ ಇಂದ 900 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದರಲ್ಲಿ ನಮ್ಮ ದೇಶದ ಯುವಕರು ಗೆದ್ದಿದ್ದಾರೆ. ಅಂತವ್ರಿಗೆ ನಾವು ಸಪೋರ್ಟ್ ಮಾಡಬೇಕು. ಇದು ಕೂಡ ನಮ್ಮ ದೇಶದ ಹೆಮ್ಮೆ ವಿಚಾರ. ಹಾಗಾಗಿ ಪ್ರತಿಯೊಬ್ಬ ನಮ್ಮ ಭಾರತೀಯ ದೇಶದ ವ್ಯಕ್ತಿಗಳಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ, ಅವರ ಮಕ್ಕಳು ಕೂಡ ಸ್ಪೋರ್ಟ್ಸ್ ಗಳಲ್ಲಿ ಎಂಕರೇಜ್ ಮಾಡ್ಲಿ. ಜೈ ಹಿಂದ್. ಧನ್ಯವಾದಗಳು. ನಮ್ಮ ಈಶ್ವರ್ ಝೋನ್ ನ ಹೀಗೆ ಫಾಲೋ ಮಾಡ್ತಾ ಇರಿ.